ಹಾಯ್ ಹಾಲ್. ನಿಮಗೂ ಈ ಥರನೇ ಉದ್ದವಾದ ದಟ್ಟವಾಗಿ ಕೂದಲು ಬೇಕು ಅಂತ ಎಲ್ಲರ ಮಹಿಳೆಯರಿಗೂ ಇಷ್ಟ ಇರುತ್ತೆ. ಪ್ರತಿಯೊಬ್ಬರಿಗೂ ನಮಗೆ ಹೇರ್ಸ್ ಅನ್ನೋದು ತುಂಬ ಚೆನ್ನಾಗಿರಬೇಕು, ಶೈನಿ ಆಗಿರಬೇಕು ಅಂತ ಎಲ್ಲರೂ ಬಯಸ್ತೀವಿ. ಬಟ್ ಒಬ್ಬೊಬ್ರಿಗೆ ಏನೇ ಮಾಡ್ತಾಯಿದ್ರು ಕೂಡ ನಮಗೆ ಹೇರ್ ಫಾಲ್ ಅದು ಕಂಟ್ರೋಲ್ ಆಗ್ತಾ ಇರಲ್ಲ. ಮತ್ತು ಹೇರ್ ಕೂಡ ರೀಗ್ರೋತ್ ಆಗೋದಿಲ್ಲ. ತುಂಬಾ ಡ್ಯಾಂಡ್ರಫು, ಇಚ್ಚಿಂಗು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆ ಥರ ಎಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ. ಯಾಕಂದರೆ ನಾವು ಏನೇನು ಇಂಗ್ರೀಡಿಯೆಂಟು ನಾವು ಇದರಲ್ಲಿ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಇದೊಂದು ನಾವು ಆಯಿಲನ್ನು ರೆಡಿ ಮಾಡಿಕೊಂಡ್ರೆ ನಮಗೆ 90 ವರ್ಷದವರೆಗೂ ಕೂಡ ಹೇರ್ ಫಾಲ್ ಅನ್ನೋದೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ. ತುಂಬ ಚೆನ್ನಾಗಿ ಶೈನಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಏನೇನು ಹಾಕ್ತೀವಿ ಅನ್ನೋದು ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ. ಫಸ್ಟ್ ಆದರೆ ನಾನು ಇದು ಈ ಕಾಯಿ ಬಂದ್ಬಿಟ್ಟು ಏನು ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಇದು ಕರ್ಬೇವಿನ ಸೊಪ್ಪು ಬರುತ್ತಲ್ಲ ಅದರದ್ದು ಇದು ಕಾಯಿ ಇದೆ. ಇದು ಪ್ರತಿ ವರ್ಷಕ್ಕೊಂದು ಸತಿ ಬಿಟ್ಟೇ ಬರುತ್ತೆ. ಆವಾಗ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಏರ್ ಫಾಲ್ ಅನ್ನೋದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕರ್ಬೇವಿನ ಸೊಪ್ಪುದು ಕಾಯಿ ಅನ್ನೋದು ಇದು ಹಣ್ಣು ಕೂಡ ಆಗುತ್ತೆ. ಹಣ್ಣಾಗೋಕ್ಕಿಂತ ಮುಂಚೆನೇ ಈ ಥರ ಕಾಯಿ ಥರ ಇರುತ್ತಲ್ಲ ಅವಾಗೆಲ್ಲ ಕಿತ್ಕೊಂಡು ನೀಟಾಗಿ ಇದನ್ನು ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಇದರಿಂದ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಅನ್ನೋದಿರುತ್ತೆ. ನಮಗೆ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗೋದಕ್ಕೆ ಮತ್ತು ಹೇರ್ ಅನ್ನೋದು ರೀಗ್ರೋತ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು. ಅದು ನಾನು ಕಾಯಿನ ಕಿತ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಷ್ಟು ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಣ್ಣಾಗಿರೋದು ತಗೋಬೇಡ್ವಿ, ಈ ಥರ ಕಾಯಿರೋವಾಗೆ ತಗೊಳ್ಳಿ. ಕರ್ಬೇವಿನ ಸೊಪ್ಪುದಿದು ಕರಿಬೇವು ಬರುತ್ತಲ್ಲ ನಾವು ಅಡುಗೆಗೆ ಹಾಕ್ತೀವಲ್ಲ ಅದರದ್ದು ಕಾಯಿ ಇದು. ಮತ್ತು ಮೆಂತ್ಯ ಗೊತ್ತಲ್ಲ, ಮೆಂತ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೆಂತ್ಯ ಅನ್ನೋದು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ನಾನು ಬಂದ್ಬಿಟ್ಟು ದಾಸವಾಳದ್ದು ನಾಟಿದ್ದು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಮತ್ತು ಅದರದ್ದೇ ಎಳೆ ಕೂಡ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ವೈಟ್ದು ದಾಸವಾಳದ್ದು ಗಿಡ ಇದ್ದರೆ ಅದರದ್ದು ಹೂವು ಮತ್ತು ಎಲೆ ಸೇರಿಸ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ವೈಟ್ ಅಂದರೆ ಅದು ಆಯುರ್ವೇದಿಕ್ ಥರ ಕೆಲಸ ಮಾಡುತ್ತೆ. ಅದು ಇಲ್ಲ ಅಂದರೆ ಈ ಥರ ನಾಟಿ ಬರುತ್ತಲ್ಲ ಆ ಥರ ದಾಸವಾಳದ ಹೂವನು ಮತ್ತು ಎಲೆನೂ ಎರಡೂ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಎಲೆನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ನಮಗೆ ಹೇರನ್ನು ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು. ಮತ್ತು 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದು ಮಿಲ್ಲಲ್ಲಿ ಆಡಿಸ್ಕೊಬಂದಿರೋದು ಕೊಬ್ಬರಿ ಎಣ್ಣೆ. ನಿಮಗೆ ಯಾವ ಬ್ರ್ಯಾಂಡ್ ಇದ್ರೂ ಕೊಕೊನಟ್ ಆಯಿಲ್ ಆಗಲಿ ಯಾವುದೇ ಆಗಲಿ ನೀವು ಸೇರಿಸ್ಕೋಬೋದು. ಬಟ್ ಎಲ್ಲಾದರೂ ಮಿಲ್ ಇದೆ ನೋಡಿ, ಮಿಲ್ಲಲ್ಲಿ ತೊಗೊಂಡು ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಒಂದು ಸತಿ ಮಾಡಿಕೊಂಡ್ರೆ ಆರಾಮಾಗಿ 2 to 4 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ನಾನು 1 ಕಪ್ ಆಗೋಷ್ಟು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗುವಷ್ಟು ಹರಳೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಕಂಪಲ್ಸರಿ ಹರಳೆಣ್ಣೆದು ಸೇರಿಸ್ಕೊಳ್ಳೇಬೇಕು. ಆವಾಗೇ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ತುಂಬ ಸ್ಟ್ರಾಂಗಾಗಿ ಕೂಡ ಇರುತ್ತೆ, ದಟ್ಟವಾಗಿ ಕೂಡ ಬೆಳೆಯುತ್ತೆ. ಒಬ್ಬರಿಗೆ ಸಣ್ಣ ಇರುತ್ತೆ, ದಪ್ಪ ಇರೋದಿಲ್ಲ. ಬಟ್ ಈ ಹರಳೆಣ್ಣೆ ಹಾಕಿ ತುಂಬ ಚೆನ್ನಾಗಿ ದಟ್ಟವಾಗಿ ದಪ್ಪವಾಗಿ ತುಂಬ ಚೆನ್ನಾಗಿ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಕೊಬ್ಬರಿ ಎಣ್ಣೆ ಅನ್ನೋದು 1 ಬಟ್ಲ್ ತಗೋಬೇಕು. ಹರಳೆಣ್ಣೆ ಅನ್ನೋದು ಒಂದು ಅರ್ಧ ಇಲ್ಲದ್ರೆ 3/4 ಭಾಗ ಅಷ್ಟು ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಕ್ಕೋಬಿಡಿ. ಯಾಕಂದರೆ ನಾವು ಹರಳೆಣ್ಣೆ ಹಾಕಿರೋದ್ರಿಂದ ಅದು ನೊರೆ ಥರ ಬಂದ್ಬಿಡುತ್ತೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋದು ತಗೊಂಡು ಪಾತ್ರೆ ಅನ್ನೋದು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ಪೂನ್ ತಗೊಂಡು ಅದು ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ನಾವೆಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ನಮಗೆ ಅದು ನೊರೆ ಥರ ಬರ್ತಾನೆ ಇರುತ್ತೆ. ಬಟ್ ಅದಕ್ಕೆ ಏನು ಆಗೋದಿಲ್ಲ. ಬಟ್ ನಾವು ಇದು ಹರಳೆಣ್ಣೆ ಹಾಕೋದ್ರಿಂದ ನೊರೆ ಅನ್ನೋದು ಬರುತ್ತೆ. ಒಂದು 5ರಿಂದ ಒಂದು 8 ನಿಮಿಷ ಅಂದರೆ 5 to 8 ಮಿನಿಟ್ಸ್ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ನಾವು ಔಟ್ಸೈದಿಂದ ಸೀರಮ್ಮು, ಹೇರ್ ಆಯಿಲ್ಲು, ಕಂಡೀಷನರು, ಶಾಂಪೂ ಎಲ್ಲ ನಾವು ತೊಗೊಬಂದು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇರೋದಿಲ್ಲ. ಬಟ್ ಹೇರ್ ಕೂಡ ರೀಗ್ರೋತ್ ಆಗೋದಿಲ್ಲ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ. ಇದರಿಂದ ಯಾವುದೇ ಥರ ನಮ್ಮ ಸೈಡ್ ಎಫೆಕ್ಟು ಇರೋದಿಲ್ಲ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ಕರಿಬೇವು ಬೀಜ ಕೂಡ ಯೂಸ್ ಮಾಡ್ಕೋಬೋದು. ಇದು ಒಣಗಿಸ್ಬಿಟ್ಟು, ಇಲ್ಲಾಂದರೆ ಈ ಥರ ಕಾಯಿ ಸಿಕ್ಕಿರೋವಾಗ ಇದು ವರ್ಷಕ್ಕೊಂದು ಸತಿ ಬಿಟ್ಟೇ ಬೀಳುತ್ತೆ. ಎಲೆ ಎಲ್ಲ ಉದುರೋಗಿರುತ್ತಲ್ಲ ಮತ್ತು ಹೂವೆಲ್ಲ ಬರುತ್ತಲ್ಲ ಆವಾಗ ಕಂಪಲ್ಸರಿ ಗಿಡದಲ್ಲಿ ಬಿಟ್ಟೇ ಬರುತ್ತೆ. ಹಳ್ಳಿಗಳಲ್ಲಿ ಜಾಸ್ತಿ ಸಿಗುತ್ತೆ. ಇಲ್ಲಾಂದರೆ ತೊಗೊಬಂದು ಸ್ಟೋರ್ ಮಾಡ್ಕೋಬೋದು. ಇಲ್ಲಾಂದರೆ ಅದ್ರ ಬೀಜ ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ನಾವು ಆರಾಮಾಗಿ ರೀಯೂಸ್ ಮಾಡ್ಕೋಬೋದು. ಬಟ್ ತುಂಬಾ ಚೆನ್ನಾಗಿ ನಮಗೆ ರೀಗ್ರೋತ್ ಆಗೋಕ್ಕೆ ಹೇರ್ ಅನ್ನೋದು ಹೆಲ್ಪ್ ಆಗುತ್ತೆ ಈ ಬೀಜದಿಂದ. ಇದು ನೋಡಿ, ಇದೆಲ್ಲ ಕ್ಲೀನಾಗಿ ಅದು ನೊರೆ ಎಲ್ಲ ಕ್ಲಿಯರ್ ಆಗ್ತೈತೆ. ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಸ್ಟವ್ ಆಫ್
ಆಫ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ಇದನ್ನು ಸೋದಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹರಳೆಣ್ಣೆ ಹಾಕಿರೋದ್ರಿಂದ ಅಂಟಂಟಾಗುತ್ತೆ ಆ ಥರ ಏನು ಅಂದ್ಕೋಬೇಡಿ. ಅದೇನು ಅಂಟಂಟತನೂ ಇರೋದಿಲ್ಲ. ಚೆನ್ನಾಗಿ ಇದನ್ನು ಇಡೋದ್ರಿಂದ ನಮಗೆ ಎಷ್ಟೇ ಏರ್ ಫಾಲ್ ಆಗ್ತದೋ ಕೂಡ ಕಡಿಮೆ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ, ದಟ್ಟವಾಗಿ ಬೆಳೆಯುತ್ತೆ ಕೂದಲನ್ನೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದೆಲ್ಲ ಕ್ಲಿಯರ್ ಆಗೈತೆ ಇವಾಗ ನೊರೆ ಎಲ್ಲದು. ಇವಾಗ ಸ್ವಲ್ಪ ತಣ್ಣಗಾಗೈತೆ. ಒಂದು 10 ನಿಮಿಷ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಒಂದು ಗಾಜಿನ ಬೌಲ್ಗೆ ನಾನು ಸೋದಿಸ್ಕೊತಾ ಇದ್ದೀನಿ. ಇದನ್ನು ಆರಾಮಾಗಿ ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ. ಇದು 3 to 4 ಮಂತ್ಸ್ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಕ್ವಾಂಟಿಟಿ ಜಾಸ್ತಿ ನಿಮ್ಗೆ ಜಾಸ್ತಿ ಇನ್ ಕೇಸ್ ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟ್ ನಿಮಗೆ ಸ್ವಲ್ಪನೇ ಮಾಡ್ಕೊಳ್ಳಿ. ಯಾಕಂದರೆ ನೀವು ಅದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಅಂತ. ಇದು ಕಂಪಲ್ಸರಿ ಎಲ್ಲರಿಗೂ ವರ್ಕ್ ಆಗುತ್ತೆ. ನೀವು ಯೂಸ್ ಮಾಡಿದ್ಮೇಲೆ ಮತ್ತೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ಎಲ್ಲರಿಗೂ ಯೂಸ್ ಆಗುತ್ತೆ ಇದನ್ನೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇದನ್ನೊಂದು ಗಾಜನದಲ್ಲಿ ನಾನು ಸೋದಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಇದು ಸ್ನಾನ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಡಿ. ನಿಮ್ಗೆ ಟೈಮ್ ಇಲ್ಲ ಅನ್ನೋರಾದರೆ ಒಂದು 5 to 6 ಅವರ್ಸ್ ಇಟ್ಬಿಟ್ಟು ಸ್ನಾನ ಮಾಡಿ. ಇಲ್ಲಾಂದರೆ ಬೆಳಗ್ಗೆ ಸ್ನಾನ ಮಾಡ್ಕೋತೀರ ಅಂದರೆ ನೈಟ್ ಟೈಮ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಇಲ್ಲ ನಾವು ಸ್ನಾನನೇ ಮಾಡಬೇಕು ಅಂತ ಏನೂ ಇಲ್ಲ, ಅಪ್ಲೈ ಮಾಡ್ಕೊಂಡು ಆರಾಮಾಗಿ ಇಟ್ಕೋಬೋದು. ಇದರಿಂದ ಯಾವುದೇ ಸ್ಮೆಲ್ಲು ಆ ಥರ ಏನೂ ಬರೋದಿಲ್ಲ. ಮಾಮೂಲಿ ನಮಗೆ ಕೊಕೊನೆಟ್ ಆಯಿಲ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಬಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಗಾಜ್ ಕಂಟೈನರಲ್ಲಿ ಆಗ್ಬಿಟ್ಟು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ. ಈ ರೆಮಿಡಿ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.